ಪ್ರೇಮ. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕ್ಯಾಂಪ್. ಕಾಡಲ್ಲಿ ಕೊಟ್ಟಿರುವ ಕಥೆಯನ್ನು ನಾನು ಹೇಳುತ್ತೇನೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅಪ್ಪ, ಅಮ್ಮ, ಮಗಳು ಇದ್ರು. ಮಗಳಿನ ಹೆಸರು ಚಿನ್ನು ಅಕ್ಕ. ಚಿನ್ನು ಅಕ್ಕ ಒಂದು ದಿನ ಆಟ ಆಡಲು ಹೊರಗೆ ಬಂದಳು. ಆಗ ಒಂದು ಜಿಂಕೆ ಅಳುತ್ತಿದ್ದನ್ನು ನೋಡಿದಳು. ಜಿಂಕೆ, ನೀನ್ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾಕೆ ಅಳ್ತಿದ್ಯಾ ಅಂತ ಕೇಳಿದಳು. ಅಕ್ಕ, ನನ್ನ ಹೆಸರು ನಕ್ಷತ್ರ. ನಾನು ಕಾಡಿನಿಂದ ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿತು ಜಿಂಕೆ. ಆಯ್ತು, ನೀನು ಅಲ್ಬೇಡ ನಕ್ಷತ್ರ, ನನ್ನ ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಳು. ನಡೆದ ಘಟನೆಯನ್ನ ಅಪ್ಪನ ಪಕ್ಕ ಹೇಳಿದಳು ಚಿನ್ನು ಅಕ್ಕ ಒಂದು ದಿನ ಆಟ ಆಡಲು ನಕ್ಷತ್ರ ಒಂದು ದಿನ ಆಟ ಆಡಲು ಹೊರಗೆ ಬಂದರು. ಆಟ ಆಡ್ತಾ ಚಿನ್ನು ಅಕ್ಕ ಗುಂಡಿಯಲ್ಲಿ ಬಿದ್ಬಿಟ್ಲು. ನಕ್ಷತ್ರ, ಅಯ್ಯೋ, ಚಿನ್ನು ಅಕ್ಕ ಬಿದ್ಬಿಟ್ಲಲ್ಲ, ಗುಂಡಿಯಲ್ಲಿ ಏನ್ ಮಾಡೋದು ಅಂತ ಯೋಚಿಸುತ್ತಾಳೆ. ಆಗ ತನ್ನ ಕೊಬ್ಬಿನಿಂದ ಸಹಾಯ ಮಾಡಿ ಚಿನ್ನು ಅಕ್ಕವನ್ನು ಎತ್ಕೊಳ್ತಾಳೆ ನಕ್ಷತ್ರ. ಆಗ ಚಿನ್ನು ಅಕ್ಕನ ಅಪ್ಪ ಅಮ್ಮ ಕರ್ಕೊಂಡು ಮನೆಗೆ ಹೋಗಿ ನಡೆದ ಘಟನೆಯನ್ನ ಹೇಳಿದಳು. ಈ ಕಥೆ ನೀತಿ ಏನೆಂದರೆ ಒಬ್ಬರು ನಮಗೆ ಸಹಾಯ ಮಾಡಿದರೆ